ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಬಂದು ಫ್ರೈಡೇ. ನಾನು ಶುಕ್ರವಾರ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಈ ಟೈಮ್ ಬಂದು ಸುಮಾರು 7 o'clock ಮೇಲೇ ಆಗೋಗಿದೆ. ಬಟ್ ಆದರೆ ಇವಾಗ ನಾನು ಬೆಳಿಗ್ಗೆಯಿಂದ ಏನೇನೆಲ್ಲ ಕ್ಲಿಪ್ಪಿಂಗ್ ತೊಗೊಂಡು ಅದನ್ನು ಕೂಡ ಈ ಒಂದು ವೀಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಬಟ್ ಆದರೆ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ, ಅಲ್ಲೂ ಕೂಡ ಆದರೆ ಕ್ಲಿಪ್ಪಿಂಗ್ ತೊಗೊತೀನಿ. ಗ್ಯಾರಂಟಿ ಯಾವುದೂ ಇಲ್ಲ, ಪರ್ಫೆಕ್ಟಾಗಿ ಯಾವುದನ್ನು ಕೂಡ ನಾನು ಮಾತು ಕೊಡ್ತಾ ಇಲ್ಲ. ನಾನು ವೀಡಿಯೋ ತೊಗೊತೀನಿ, ಅದನ್ನು ಶೇರ್ ಮಾಡ್ತೀನಿ ಅಂತೇಳಿ. ಆದರೆ ಮಾತು ತೊಗೊತೀನಿ ಅಂದಿಲ್ಲ. ಯಾಕಂದರೆ ಆಶನ ಕರ್ಕೊಂಡು, ಅಥವಾ ಆಶ ಏನು ಸಣ್ಣ ಹುಡುಗಿ ಅಲ್ಲ, ಬಟ್ ಆದರೆ ಆಶನ ಕರ್ಕೊಂಡು ಆ ಒಂದು ಒಳ್ಳೆ ಸಂತೆ ಮಾರ್ಕೆಟ್ ಇರುತ್ತೆ, ಆ ಸಂತೆ ಮಾರ್ಕೆಟ್ ಒಳಗಡೆ ಹೋಗಿ ಬರೋದು, ಅಥವಾ ಅಲ್ಲೆಲ್ಲ ಮಾರ್ಕೆಟ್ ಅದು ಇದು ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಕಷ್ಟಾಗಿ ಸರಿ ಬರೋದಿಲ್ಲ. ಒಂದು ಸಲ 2 ಸಲ ಚಟ ಪದೇ ಏನು ಅಂತೇಳಿ ಅಷ್ಟೇ. ಆದರೆ ಕ್ಲಿಪ್ಪಿಂಗ್ ತೊಗೊತೀನಿ, ದೇವಸ್ಥಾನಕ್ಕೆ ಹೋಗೋಂಥದ್ದು, ಮಾರ್ಕೆಟ್ಗೆ ಹೋಗೋಂಥದ್ದು ಇಲ್ಲ ಖಂಡಿತ ತೊಗೊಂಡು ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಬೆಳಿಗ್ಗೆಯಿಂದ ಏನೇನೆಲ್ಲ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ನಾನು ಯಾವ ಥರ ಪೂಜೆ ಮಾಡಿದೆ, ನಮ್ಮ ಮನೆಯಲ್ಲಿ ಶುಕ್ರವಾರದ ಒಂದು ಮಹಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ, ಯಾವ ಥರ ಮಾಡಿದೆ ಏನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದನ್ನೆಲ್ಲ ಹೋಗಿ ನೋಡ್ಕೊಂಬನ್ನಿ. ಅಷ್ಟೊತ್ತಿಗೆ ನಾನು ದೇವಸ್ಥಾನದಲ್ಲಿ ಹೋಗಿ ನಿಂಬೆಹಣ್ಣಿನ ಆರತಿ ಮಾಡ್ತಾ ಇರ್ತೀನಿ. ಅಷ್ಟೊತ್ತಿಗೆ ನೀವು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಮತ್ತೆ ವಾಪಸ್ ಬನ್ನಿ. ಫ್ರೆಂಡ್ಸ್, ನಾನು 4:45ಗೆ ಅಲಾರಾಮ್ ಇಟ್ಟು ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ. 4:45ಗೆ ಬೇಗನೆ ಎದ್ದೆ. ಏನು ಇವತ್ತು ನನಗೆ ತ್ರಾಸು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಸ್ವಲ್ಪ ಲೇಟಾಗಿ ಹೋಗೋದಕ್ಕೆ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ದೇವಸ್ಥಾನಕ್ಕೆ, ಹಾಗಾಗಿ ಪರವಾಗಿಲ್ಲ ಅಂತೇಳಿ. ಲೇಟಾಗಿ ಅಂದರೆ ಸುಮಾರು 8 ಗಂಟೆಗೆ ಇಲ್ಲಿ ಹೊರಟ್ರೆ ನಾನು 8:30 ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ಆರತಿ ಮಾಡ್ತಾ ಇರ್ತೀನಿ. ಹಾಗಾಗಿ ಮುಂಚೆ ಆಗಿದ್ದರೆ 6:30ಇಂದ 7 ಗಂಟೆ ಒಳಗೆ ನಾನು ನಿಂಬೆಹಣ್ಣಿನ ಆರತಿನ ಕಂಪ್ಲೀಟ್ ಮಾಡಿ ವಾಪಸ್ ಬರ್ತಾ ಇರ್ತಿದ್ದೆ. ಈಗ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ, ಯಾಕಂದರೆ ದೇವಸ್ಥಾನದಲ್ಲಿ ಇನ್ನೂ ಪೂಜೆನೇ ಆಗ್ತಾಯಿರಲ್ಲ. ದೇವರಿಗೆ ಪೂಜೆ ಆಗಿದ್ದರೆ ಬೆಟರ್ ಅಂತ ಅನ್ನಿಸ್ತು ನನಗೂ ಒಂದು ಕಡೆ ಮನಸ್ಸಲ್ಲಿ. ನಾನು ಆರತಿ ಮಾಡುವಾಗ ಇನ್ನು ದೇವರಿಗಿನ ಅಲಂಕಾರ ರೆಡಿ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಾನೇ ಹೋಗಿ ಫಸ್ಟ್ ಪೂಜೆ ಮಾಡೋದಕ್ಕಿಂತ ಫಸ್ಟ್ ದೇವರಿಗೆ ಫಸ್ಟ್ ಪೂಜೆ ಆಗೋಷ್ಟೊತ್ತಿಗೆ ನಾವು ಎಲ್ಲರೂ ಹೋಗೋಷ್ಟೊತ್ತಿಗೆ ಮಾಮೂಲಿ ಹೋಗ್ಬಿಟ್ರೆ ಈಸಿ ಆಗುತ್ತಲ್ವ ನನಗೂ ಕೂಡ. ಫಸ್ಟ್ ಪೂಜೆನೇ ನಾನು ಕೂಡ ದೇವರಿಗೆ ಆರತಿ ಮಾಡೋಂಥದ್ದಾಗಿರುತ್ತೆ ಅಂತೇಳಿ ಸ್ವಲ್ಪ ನಿಧಾನ ಆಗುತ್ತೆ. ಯಾಕಂದರೆ ಇನ್ನು ಬೇಗ ಎದ್ದೇಳ್ತೀನಿ, ನಾನು ಬೇಗನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಹಾಗೆ ಹೀಗೆ ಅಂತಂದರೆ ನನಗೂ ಕೂಡ ಸ್ವಲ್ಪ ಹೆವಿ ಅನಿಸ್ಬಿಟ್ಟು ಈ ಪೂಜೆ ಬೇಡ, ಪುನಸ್ಕಾರ ಬೇಡ ಅಂತ ಒಂದು ಸ್ವಲ್ಪ ದಿನ ತುಂಬಾ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಎದ್ದೇಳೋದಕ್ಕೆ ಬೋರ್ ಆಗ್ತಾಯಿತ್ತು. ಆ ಥರ ಒಂದು ಫೀಲ್ ಆಗೋದು ಬೇಡ. ಮಾಮೂಲಿ ಅರ್ಲಿ ಮಾರ್ನಿಂಗೇ ಆಗಿರುತ್ತೆ. 4 ಗಂಟೆಗೆ ಎದ್ರು ಓಕೆ, 4:15ಗೆ ಎದ್ರು ಓಕೆ, ನಾವು ಪೂಜೆ ಟೈಮಿಗೆ ಕರೆಕ್ಟಾಗಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇತ್ತೀಚಿನ ಒಂದು ದಿನಗಳಲ್ಲಿ ನನ್ನ 4:15 ಮೇಲೇ ಎದ್ದೇಳೋಂಥದ್ದು. ಅಲ್ಗೂ 4:45ಗೆ ನಾನು ಅಲಾರಾಮ್ ಇಟ್ಟು ಎದ್ದು ಸ್ನಾನ ಎಲ್ಲ ಮುಗಿಸಿ ಬಾಗಿಲೆಲ್ಲ ತೊಳೆದು ಹೋಗಿದ್ದಂಥದ್ದು. ನೆಲ ಎಲ್ಲ ಒರೆಸಿ, ಕಸ ಗುಡಿಸಿ ನೆಲ ಒರೆಸಿ ಬಾಗಿಲು ತೊಳೆದು ಹೋಗಿದ್ದಂಥದ್ದು. ಬಂದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ನಾನು ಬಟ್ಟಿಟ್ಟು ರಂಗೋಲಿ ಹಾಕಿದ್ದಂಥದ್ದು. ಫ್ರೆಂಡ್ಸ್, ಹಾಗೆ ಇಲ್ಲಿ ದೇವ್ರ ಮನೆ ಎಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ. ದೇವರಿಗೆ ಕಟ್ಟಿರೋ ಹಾರ ಹಾಕೋದಕ್ಕಿಂತ ಪುಡಿ ಹೂವು ಅಂತ ಏನು ಹೇಳ್ತೀವಲ್ವ, ಬಿಡಿ ಹೂವು ಅಂತ ಹೇಳ್ತೀವಲ್ವ, ಆ ಬಿಡಿ ಹೂವು ಇಟ್ಟರೆ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಇತ್ತೀಚೆಗೆ ಬಿಡಿ ಹೂವು ಇಡೋದ್ರಿಂದನೇ ತುಂಬಾ ಒಂಥರ ಖುಷಿ ಅನಿಸೋದು. ಈ ಹಾರ ಹಾಕೋದ್ರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಫೋಟೋ ಹಾಕ್ತಾರಲ್ವ, ಆ ಒಂದು ಫೋಟೋಗೆ ತುಂಬಾ ಅಲಂಕಾರವಾಗಿ ತುಂಬಾ ಚೆನ್ನಾಗಿ ಪೂಜೆ ಮಾಡೋದ್ರಲ್ಲಿ ಚೆನ್ನಾಗಿ ಅನಿಸುತ್ತೆ. ಬಟ್ ಆದರೆ ಚಿಕ್ಕ ಚಿಕ್ಕ ಪುಟ್ಟ ಒಂದು ಫೋಟೋಸ್ ವಿಗ್ರಹಗಳು ಇದ್ದರೆ ಅದಕ್ಕೆ ಬಿಡಿ ಹೂವು ಇಟ್ಟರೆ ಚೆನ್ನಾಗಿ. ಇನ್ನೊಂದು ಕಮ್ಮಿ ಬಜೆಟಲ್ಲೂ ಕೂಡ ಹೂವು ಸಿಗ್ತವೆ ಅನ್ನೋದು. ಹೂವಿಗೆ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತಲ್ಲ, ಅಥವಾ ಅದೊಂದು ಕ್ವಶನಿಗೆ ನಾನು ಆನ್ಸರ್ ಮಾಡ್ತಾ ಇಲ್ಲ. ಬಟ್ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣೋಂಥದ್ದು ಬಿಡಿ ಹೂವು ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಎಲ್ಲೋ ಹಾಗೆ ಈ ಒಂದು ರೆಡ್ ಕಾಂಬಿನೇಷನಲ್ಲಿ ಹೂವು ನಾವು ವೇರ್ ಮಾಡೋದ್ರಿಂದ ದೇವರ ಒಂದು ಫೋಟೋಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನನಗೆ ಈ 2 ಕಲರ್ ಹೂವನೇ ಇಷ್ಟ ಆಗುತ್ತೆ. ಯಾವಂತಂದರೆ ಒಂದು ಯೆಲ್ಲೋ ಕಲರ್ ಹಾಗೆ ರೆಡ್ಡು. ಫ್ರೆಂಡ್ಸ್, ಇಲ್ಲಿ ನಾನಿವಾಗ ಈ ಒಂದು ತಾಮ್ರದ ಚೊಂಬು ಹಾಗೆ ದೀಪ ಏನಿದಾವಲ್ವ, ಹಿತ್ತಾಳೆ ದೀಪಗಳು, ಅವನ್ನೆಲ್ಲನೂ ನಾನು ಈ ಪೀತಾಂಬರಿ ಒಂದು ಪೌಡರ್ ಬರುತ್ತಲ್ವ, ಒಂದು 10 ರೂಪೀಸ್ ಕೊಟ್ಟರೆ ಕೊಡ್ತಾರೆ ಅನಿಸುತ್ತೆ. ನನಗೆ ಅದು ರೇಟ್ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ನಾನು ತುಂಬ ದಿನ ಆಯಿತು ತೊಗೊಂಬಂದು. ಆ ಒಂದು ಪೀತಾಂಬರಿ ಪೌಡರಿಂದ ನಾನು ವಾಶ್ ಮಾಡೋವಂಥದ್ದು. ಹಾಗೆ ಅದಕ್ಕೆ ಸ್ವಲ್ಪ ಸಬೀನ ಹಾಕ್ತೀನಿ. ನೀವು ಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗೇ ಪಳ ಹೊಳೆಯೋ ಥರ ನಾವು ವಾಶ್ ಮಾಡ್ಕೋಬೋದು ಈ ಒಂದು ತಾಮ್ರದ ಚೊಂಬು ಹಾಗೆ ಹಿತ್ತಾಳೆ ದೀಪಗಳನ್ನ ಎಲ್ಲನೂ ಕೂಡ ಅಂತಲೇ ಹೇಳ್ಬೋದು. ಇವಾಗ ದೇವರು ಮೆಲ್ಲ ನೀಟ್ ಮಾಡಿದ್ದಾಯಿತು, ಕ್ಲೀನ್ ಮಾಡಿದ್ದಾಯಿತು, ಒರೆಸಿದ್ದಾಯಿತು. ತುಂಬಾ ಲೆಂತಿ ಆಗುತ್ತೆ ಅಂತ ಪ್ರತಿಯೊಂದು ನಾನು ಶೇರ್ ಮಾಡಿರೋದಿಲ್ಲ. ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ ನಾನು ಆ್ಯಡ್ ಮಾಡೋವಂಥದ್ದು. ಇವಾಗ ಚಿಕ್ಕ ಪುಟ್ಟ ಒಂದು ದೀಪಗಳಿದಾವಲ್ಲ, ಅವಕ್ಕೆಲ್ಲ ನಾನು ಅಲಂಕಾರ ಮಾಡ್ತಾ ಇರೋಂಥದ್ದು. ಬಟ್ಟಿಟ್ಟು ನೀಟಾಗಿ ಏನೇ ನಾವು ಇಂಗ್ಲೀಷ್ ಒಂದು ದೇಶದಲ್ಲಿ ಅಥವಾ ಅಮೇರಿಕಾ ಬೇರೆ ಒಂದು ದೇಶದಲ್ಲಿ ಈ ಥರ ಒಂದು ಆಡಂಬರ ಪೂಜೆಗಳು ಎಲ್ಲ ಒಂದು ದೇವರ ಫೋಟೋ ಇಟ್ಟು ಕುಂಕುಮ ಹೂವು ಎಲ್ಲ ಹಾಕಿ ಮಾಡ್ತಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಅನಿಸುತ್ತೆ. ಬಟ್ ಅವರೆಲ್ಲ
ಅಲ್ಲಿ ಮನಸ್ಸಲ್ಲಿ ಭಕ್ತಿ ಇರುತ್ತೆ, ಮನಸ್ಸಿಂದ ಅವರು ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ, ದೇವ್ರನ್ನೂ ಕೂಡ ಅವರು ನಂಬ್ತಾರೆ. ಇಷ್ಟೆಲ್ಲ ಮಾಡೋದಿಲ್ಲ, ಬಟ್ ಈ ಥರ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ, ಒಂದು ನೀಟ್ನೆಸ್, ಒಂದು ಅಭ್ಯಾಸ, ಒಂದು ಕನ್ಸಿಸ್ಟೆನ್ಸಿ, ಮನೆಯಲ್ಲಿ ತುಂಬಾ ಒಂಥರ ಮನಸ್ಸು ಪರಿಶುದ್ಧವಾಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಮೋಸ್ಟ್ಲಿ ಈ ಒಂದು ಇಂಡಿಯನ್ಸ್ ಅಥವಾ ಈ ಒಂದು ಕರ್ನಾಟಕದಲ್ಲಿ ಈ ಥರ ಒಂದು ಜಾಸ್ತಿ ಅಂತಲೇ ಹೇಳ್ಬೋದು. ಹೂವು, ಅರಿಶಿನ, ಕುಂಕುಮ, ಈ ಥರ ಒಂದು ಆಡಂಬರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಒಂದು ಕಲ್ಚರ್ ಅಂತಲೇ ಹೇಳ್ಬೋದು. ನಮ್ಮ ಒಂದು ಈ ಇಂಡಿಯನ್ಸ್ ಜಾಸ್ತಿ ಈ ಥರನೇ ಪೂಜೆ ಮಾಡೋದು ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಐ ನಾಟ್ ಗಾಟ್ ದಟ್. ಕುಕ್ಕು ಸಾರ ಹುಡುಗೆ ಬೇಗ ಸಾರ ಹುಡುಗ ಕುಕ್ಕು ಬರೀ. ಇನ್ನು ಏನು ಡ್ರೆಸ್ಗೆ ಸೇನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಇಷ್ಟೊತ್ತು 7:30ವರೆಗೂ ಟೈಮ್ ಎಷ್ಟಾಗಿದೆ ಗೊತ್ತಾ? 6:51 ಕರೆಕ್ಟಾಗೆ ಕಾಣ್ತಾ ಇದೆಯಾ ನಿಮಗೆ? ಹಾಂ, ಕಾಣ್ತಾ ಇದೆ. 6:51. ಇವಾಗ ಪೂಜೆ ಮುಗೀತು. ಕಾಫಿ ಕುಡಿಬೇಕು, ಸ್ವಲ್ಪ ನಿಧಾನಕ್ಕೆ ಹೋಗೋಣ ಆರಾಮ್ಸೆ ಅಂತೇಳಿ ದೇವಸ್ಥಾನಕ್ಕೆ. ಏನಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಇನ್ನು 8:30 ಮೇಲೇ ಅಲ್ಲಿ ತುಂಬ ಜನ ಹೆಣ್ಮಕ್ಳು ಬರೋದು. ನಾವು ಕೂಡ ಇಷ್ಟು ಬೇಗ ಹೋಗಿ ಏನು ಮಾಡೋದು? ಮುಂಚೆಗಿದ್ರೆ ಕತ್ಲು 6 ಗಂಟೆಗೆ ಪೂಜೆ ಮುಗಿಸಿ 6:06ವರೆಗೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನಾನು ನಿಂಬೆಹಣ್ಣಿನ ಆರತಿ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ನಿಧಾನ ಮಾಡ್ತೀವಿ, ಜಸ್ಟ್ ಒಂದು 15 ಮಿನಿಟ್ಸ್ ಲೇಟಾಗಿ ಹೋಗ್ತಾ ಇದ್ದೀವಿ. ಹಾಗಂತ ನಾನು 10 ಗಂಟೆಗೆ ಹೋಗಲ್ಲ, ಸುಮಾರು ಹೋಗ್ತೀನಿ. ಯಾಕಂದರೆ ಇಲ್ಲಿ ಮಾರ್ಕೆಟಲ್ಲಿ ಒಂದು 8:30ವರೆಗೂ ಅಷ್ಟೇ ಇರುತ್ತೆ ಮಾರ್ಕೆಟ್. 8:30, 8:45, 9 ಗಂಟೆವರೆಗೂ ಇರುತ್ತೆ. ಇಲ್ಲ ಅಂತಂದರೆ ನಿಂಬೆಹಣ್ಣು ಸಿಗೋಲ್ಲ ನನಗೆ. ಹಾಗಾಗಿ ಬೇಗ ಹೋಗಿ ನಿಂಬೆಹಣ್ಣು ತೊಗೊಂಡು ಹಾಗೇ ಆಂದವೇ ದೇವಸ್ಥಾನಕ್ಕೆ ಹೋಗಿ ಬರೋಣ. ನೆನ್ನೆ ತೊಗೊಂಬರ್ತಾ ಇದ್ದೆ, ಬಟ್ ಆದರೆ ನನಗೆ ಸ್ಟೆಪ್ಸ್ ಇದಾವಲ್ಲ, ಇಳಿಯೋದಕ್ಕಾಗದೆ ನಾನು ಕೆಳಗಡೆ ಇಳಿಯೋದಿಲ್ಲ. ಹೋದರೆ ಒಂದ್ಸಲ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದ್ಬಿಡ್ತೀನಿ. ನೆನ್ನೆ ನಾನು ಹೋಗಿದ್ದೆ ಸಾಯಂಕಾಲ 3:30, 4 ಗಂಟೆಗೆ. ಆವಾಗ ಆ ಟೈಮಲ್ಲಿ ನಿಂಬೆಹಣ್ಣು ಚೀಪಾಗಿ ಸಿಗೋಲ್ಲ, ಅಂದರೆ ಕಮ್ಮಿ ರೇಟಲ್ಲಿ ಸಿಗೋಲ್ಲ. 5 ರೂಪಾಯಿ ಒಂದು, 10 ರೂಪಾಯಿ ಒಂದು ಹಿಂಗೆಲ್ಲ ಇರ್ತವೆ. ನಾನು ಕೇಳೋಕ್ಕೂ ಹೋಗಲಿಲ್ಲ. ಮಾರ್ಕೆಟಲ್ಲಾದರೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಎಲ್ಲೋದ್ರೂ ಕೂಡ 20 ರೂಪಾಯಿಗೆ ಒಂದು 5-6 ಕೊಟ್ಬಿಡ್ತಾರೆ. ನಾವು ಒಂದು 3 ಜನದ ಹತ್ರ ತಗೊಂತಿರ್ತೀನಿ, ಚೆನ್ನಾಗಿ ಕೊಡ್ತಾರೆ. ಹಾಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಕಾಫಿ ಮಾಡಿ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಓಕೆನಾ? ಬಾಯ್. ಮನೆಯೆಲ್ಲ ದೇವಸ್ಥಾನ ಆಗಿದೆ ಫ್ರೆಂಡ್ಸ್. ಯಾವ ಥರ ಹೋಗಿ ಬರ್ತಾ ಇದೆ ನೋಡಿ ನೀವು. ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಫೋಕಸಾಗಿ ಬೀಳ್ತದೆ ಗೊತ್ತಾ? ಬಟ್ ಅದಷ್ಟಕ್ಕೆ ಎಲ್ಲಿದ್ರೂ ಅಷ್ಟೇ ಹೊರಗಡೆ ಹೋಗಿ ಇಂಥ ಟೈಮಲ್ಲಿ ನಿಂತ್ಕೊಂತೀವಿ ಒಂದು 10 ನಿಮಿಷ ಚೆನ್ನಾಗಿ. ಬಟ್ ಅದೇನು ಬಾಗಿಲಿಗೆ ಬೀಳ್ತದೆ ಅಷ್ಟೇ. ದೇವಸ್ಥಾನಕ್ಕೆ ಹೋಗುವಾಗ ಇವತ್ತವರೆಗೂ ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕೊಂಡು ಬಟ್ಟೆ ಹಾಕೊಂಡು ಹೇರ್ ಸ್ಟ್ರೈಟ್ ಮಾಡ್ಕೊಂಡು ಹೋಗಿರಲಿಲ್ಲ. ಇವತ್ತು ಫಾರ್ ಚೇಂಜ್ ಇರಲಿ ಅಂತ ಮೇಕಪ್ ಮಾಡ್ತಾ ಇದ್ದೆ. ದೇವಸ್ಥಾನಕ್ಕೆ ಮೇಕಪ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ, ವೀಡಿಯೋ ಮಾಡ್ಕೊತೀನಲ್ವ, ರಿಂಕಲ್ಸ್ ಇರ್ತವೆ ಅಂತ ಸ್ವಲ್ಪ ಹೇರ್ ಸ್ಟ್ರೈಟು, ಸ್ವಲ್ಪ ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ.
ಹೇಗಿದೆ, ಚೆನ್ನಾಗಿದೆಯಾ? ಲಿಪ್ಸ್ಟಿಕ್ ಸ್ಕಿನ್ ಕಲರ್. ಫ್ರೆಂಡ್ಸ್, ಇವಾಗ ಪೂಜೆ ಅಂತೂ ಆಯಿತು. ಇವಾಗ ಚಿಕ್ಕದಾಗಿನೇ ನೋಡಿ ಲಿಪ್ಸ್ಟಿಕ್ ಹಾಕಿದ್ವಿ, ಮೋಸ್ಟ್ಲಿ ಅದು ಕಾಣ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಲಿಪ್ಸ್ಟಿಕ್ ಹಾಕ್ಬೇಕು ಅನ್ನಿಸ್ತು. ಲಿಪ್ಸ್ಟಿಕ್ ಹಾಕಿದ್ರೂ ಗೊತ್ತಾಗಬಾರ್ದು ಅನ್ನಿಸ್ತು, ಹಂಗಾಗಿ ಸ್ಕಿನ್ ಕಲರ್ ಒಂದಿತ್ತು, ಅದನ್ನು ಹಾಕಿದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡೆ. ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕಿಂತ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ನಿಮ್ಮದೇ ಕುಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಯಾಕಂದರೆ ಇದು ಸ್ವಲ್ಪ ಹೊತ್ತಿದ್ರೆ ಬಿಸಿಲು ಏರ್ಬಿಡುತ್ತೆ ಅಲ್ವಾ. ಸ್ವಲ್ಪ ಬಿಸಿಲು ಕಮ್ಮಿ ಇದೆ, ಸ್ವಲ್ಪ ಮೋಡನೂ ಕೂಡ ಮುಚ್ಕೊಂಡಿದೆ. ಅದು ನಮ್ಮ ಲಕ್ಕಿ ಅನ್ಕೋಬೇಕು, ಮೋಡ ಮುಚ್ಕೊಂಡಿರೋ ಥರ ಇರೋವಂಥದ್ದು. ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಏನಾದರೂ ತೊಗೊಂಬರೋದಿದೆ ತೊಗೊಂಡು ಆಂದವೇ ಬರ್ತಾ ಬಂದು ಕಾಫಿ ಮಾಡ್ಕೊಂಡು ಕುಡಿಬೇಕು. ಕಾಫಿ ಈಗ ಮಾಡೋದಿಲ್ಲ, ಮುಂಚೆಲ್ಲೂ ಪೂಜೆ ಆದ ತಕ್ಷಣ ಮನೆಯಲ್ಲೇ ಕಾಫಿ ಮಾಡಿ ಕಾಫಿ ಕುಡಿದು ಹೋಗ್ತಿದ್ವಿ. ಇವಾಗ ಬೇಡ, ಫಸ್ಟ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ನೆಕ್ಸ್ಟ್ ಕಾಫಿ ಕುಡಿ ಅಂತ ಸುಮ್ಮನೆ ಹಿಂಗೆ ಹೇರ್ಬಿಟ್ಟಿದ್ದೀನಿ. ಟಿಪ್ ಹಾಕ್ತೀನಿ ಒಂದು ಚಿಕ್ಕದಾಗೆ. ನಮ್ಮ ಕುಕ್ಕುಮರಿ ಹೊರಟಿದೆ. ನಾನು ಇವತ್ತು ಸುಮ್ಮನೆ ಹಿಂಗೆ ಹೇರ್ ಸ್ಟ್ರೈಟ್ ಮಾಡಿದಂಥದ್ದು ಫ್ರೆಂಡ್ಸ್. ಹೇರ್ ಸ್ಟ್ರೈಟ್ ಮಾಡಬೇಕು ಅಂತ ಏನು ಮಾಡಲಿಲ್ಲ, ಸುಮ್ಮನೆ ಯಾಕೋ ಮಾಡಬೇಕು ಅಂತ. ತುಂಬ ರಿಂಕಲ್ಸ್ ಆಗಿರ್ತವೆ, ಹಾಗಾಗಿ ಕರ್ಲಿ ಹೇರ್ ಥರ ಕಾಣುತ್ತೆ, ಅಸಹ್ಯ ಅನಿಸುತ್ತೆ ಅಂತ ಹೇರ್ ಹಂಗೆ ಸ್ಟ್ರೈಟ್ ಮಾಡ್ತೀನಿ. ಒಂದು ನಿಜ ಹೌದು. ಯಾರೋ ಒಬ್ಬರು ಹೇಳಿದರು, ಯಾವಾಗಲೂ ಒಂದೇ ಕಮೆಂಟ್ ಬರುತ್ತೆ, ನೀವು ಕೂದಲು ಸರಿ ಮಾಡ್ಕೋಬೇಡಿ ಅಂತೇಳಿ. ನಾನು ಕೂದಲು ಸರಿ ಮಾಡ್ಕೊಂಡ್ರೆ ಅವ್ರಿಗೇನು ಕೈ ನೋವು ಬರುತ್ತೇನೋ ಪಾಪ. ಹಾಸ್ಪಿಟ್ಲಿಗಾದ್ರೂ ಹೋಗಿ ಇಂಜೆಕ್ಷನ್ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಚೆನ್ನಾಗಿರ್ತಿತ್ತು. ನನಗೆ ಹೇಳೋದಕ್ಕಿಂತ ನಾನು ಕೂದಲು ಸರಿ ಮಾಡ್ಕೊಳ್ಳೋದನ್ನು ನಿಲ್ಸೋದಕ್ಕಾಗಲ್ಲ. ಯಾಕಂದರೆ ಕೂದಲು ಈ ಥರ ಹಿಂಗೆಲ್ಲ ಹಾರಾಡಿ ಅದೆಲ್ಲ ಈ ಥರ ಹಿಂಗೆ ಅಲ್ಡಿದಾಗ ಅದು ಸರಿ ಮಾಡ್ಕೊಳ್ಳೋದು ಪ್ರತಿಯೊಬ್ಬರು ಸರಿ ಮಾಡ್ಕೊಂತಾರೆ. ನಾನು ಕೂಡ ಸರಿ ಮಾಡ್ಕೊಂಡಿದ್ದೀನಿ. ನಿಮಗೋಸ್ಕರ ನಾನು ಕೂದಲು ಸರಿ ಮಾಡ್ಕೊಂಡೆ ತಲೆ ಕೈ ಹಾಕ್ದೇನೆ ಹಾಗೆ ಬಿಟ್ಕೊಂಡು ಹೆಂಗಿರ್ತೀನಿ ಹಂಗೆ ನಾನು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ನೋವಾದರೆ ಹೋಗ್ಬಿಟ್ಟು ದಯವಿಟ್ಟು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇಂಜೆಕ್ಷನು ಟ್ರೀಟ್ಮೆಂಟು ಏನಾದರೂ ಸೀರಿಯಸ್ ಇತ್ತು ಅಂತಂದರೆ ಹೋಗ್ಬಿಟ್ಟು ಅಡ್ಮಿಂಟ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಕೈಗೆ ಏನಾದರೂ ನಿಮಗೆ ಕಟ್ ಮಾಡೋಕ್ಕೋ ಅಂತ ಚಾನ್ಸ್ ಬಂದ್ಬಿಟ್ಟು ತುಂಬ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಉಣ್ಣೋದಕ್ಕೂ ಇನ್ನೊಂದಕ್ಕೂ ಮತ್ತೊಂದಕ್ಕೆಲ್ಲ ಯಾರನ್ನ ಬಿಡ್ತೀರಲ್ವ ಹೇಳೋರಿಗೆ, ಹಂಗೆ ಕೂದಲು ಸರಿ ಮಾಡ್ಕೊಬೇಡಿ ಹಿಂಗೆ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ. ನಂದು ಪುಟ್ಟ ಕೂದಲು, ಚಿಕ್ಕ ಕೂದಲು, ಅದು ಒಂತಾಗಿರೋದಿಲ್ಲ. ಹಿಂಗೆ ಇಲ್ಲಿದ್ದರೆ ಇಲ್ಲೋಗಿ ಹಿಂಗೆ ಎಲ್ಲ ಅಲ್ಡ್ತಾ ಇರುತ್ತೆ. ಅದನ್ನು ನಾನು ನೀಟ್ ಮಾಡ್ಕೊಳ್ಳೇಬೇಕು. ನಂದು ಲಾಂಗ್ ಹೇರ್ ಆಗಿದ್ದರೆ ಸುಮ್ಮನೆ ಹಿಂಗೆ ಇರ್ತಾಯಿತ್ತು, ಅದು ನಾನು ಹಾಗೆ ಬಿಡ್ತಾಯಿದ್ದೆ. ನಾನೇನು ಸ್ಟೈಲಿಗೆ ನಾನು ಹಿಂಗೆಲ್ಲ ಮಾಡ್ಕೊಳಲ್ಲ, ಅದು ಹರಡುತ್ತೆ. ಯಾಕಂದರೆ ನಂದು ಡ್ರೈ ಹೇರು, ಹಾಗೆ ಅದರಲ್ಲೂ ಕೂಡ ಕರ್ಲಿ ಹೇರು ತುಂಬಾ ಹರಡೋದು ಜಾಸ್ತಿ. ಅದರಲ್ಲಿ ಹೇರ್ ಸ್ಟ್ರೈಟ್ ಮಾಡ್ಕೊಂಡೇ ನಾನು ವೀಡಿಯೋ ಮಾಡೋವಂಥದ್ದು. ತುಂಬ ರಿಂಕಲ್ಸ್ ಆಗಿರ್ತವೆ ಅಂತೇಳಿ ಇದನ್ನೆಲ್ಲ ಒಳ್ಳೆ ಶತ್ರುಗಳ ಥರ ಕಮೆಂಟ್ ಹಾಕ್ತೀರಾ. ನಾನು ನಿಮ್ಗೆ ಏನು ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ನಮ್ಮ ಪ್ರಾಬ್ಲಮ್ ಏನೋ ಇರುತ್ತೆ. ನಾನು ಚಂದಕ್ಕೆ ನಾನೇನು ಯಾವುದನ್ನು ಕೂದಲು ಹಿಂಗೆಲ್ಲ ಅನ್ಕೊಳ್ಳಲ್ಲ. ನೋಡಿ, ಇಲ್ಲಿ ಒಂಥರ ಎದ್ದೇಳುತ್ತೆ, ಇಲ್ಲೊಂಥರ ಎದ್ದೇಳುತ್ತೆ, ಅದೆಲ್ಲ ಇರುತ್ತೆ. ಅದನ್ನು ಸರಿ ಮಾಡ್ಕೊಂಡೆಲ್ಲ ಹೆಂಗೆ ಬೇಕಂಗೆ ದೇವು ಥರ ಹೆಂಗೆ ಬೇಕಂಗೆ ನಿಮ್ಮ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಸರಿ ಮಾಡ್ಕೊಳ್ಳೇಬೇಕಾಗುತ್ತೆ. ನಿಮ್ಗೇನಾದರೂ ಕೈ ನೋವಿದ್ರೆ ಹೋಗ್ಬಿಟ್ಟು ಫಸ್ಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ. ಇಲ್ಲಾಂದರೆ ಕೈನ ಕಟ್ ಮಾಡೋಕ್ಕೋ ಚಾನ್ಸ್ ಜಾಸ್ತಿ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್ ಯುವರ್ ಹ್ಯಾಂಡ್. ಫ್ರೆಂಡ್ಸ್, ದೇವಸ್ಥಾನದಿಂದ ಬರುವಾಗ ನಾನು ಇಲ್ಲಿ ಉಪ್ಪಿನಕಾಯಿ ಹಾಕಲಿಕ್ಕೆ ಪಾಪ ತಾತ ಅವರು 20 ರೂಪಾಯಿ kg ಹಂಗೆ ಮಾರ್ತಾಯಿದ್ರು. ಅವ್ರಿಗೊಂದು ವ್ಯಾಪಾರ ಆಗಲಿ ಅಂತೇಳ್ಬಿಟ್ಟು ನಾನು ಇಷ್ಟೊಂದು 1 kg ಗಟ್ಟಲೆ ಉಪ್ಪಿನಕಾಯಿ ಎಂದೂ ಹಾಕಿಲ್ಲ. 20 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ. ಅದನ್ನು ಕೂಡ ಶೇರ್ ಮಾಡ್ಕೊತೀನಿ, ಮಾರ್ಕೆಟಿಂದ ಏನೇನೆಲ್ಲ ತೊಗೊಂಬಂದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ತಾನೇ ಬಂದ್ವಿ ದೇವಸ್ಥಾನದಿಂದ. ಇವಾಗ ಕಾಫಿ ಮಾಡಬೇಕು. ಸ್ವಲ್ಪ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿದು ನಾನು ಸ್ವಲ್ಪ ಕೆಲಸ ಇತ್ತು, ಬೇರೆ ಎಲ್ಲೋ ಹೋಗಬೇಕಾಗಿತ್ತು. ಅದು ನಾಳೆ ಮುಂದಿನ ಒಂದು ವ್ಲಾಗಲ್ಲಿ ಬರುತ್ತೆ, ನಾಳೆ ಒಂದು ವ್ಲಾಗಲ್ಲಿ ಬರುತ್ತೆ, ಈ ವ್ಲಾಗಲ್ಲಿ ಬರೋದಿಲ್ಲ. ಅದು ಎಲ್ಲಿಗೆ ಹೋಗ್ತಾಯಿದ್ದೀನಿ, ಯಾಕೆ ಏನು ಅಂತೇಳಿ ಏನೊಂದು ಬೈ ಮಾಡೋದಿತ್ತು, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬಟ್ ಆದರೆ ಇವತ್ತು ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು.
we did planned that today I should go to the ತುಮಕೂರು, ಬಟ್ ಕ್ಯಾನ್ಸಲ್ ದ ಪ್ರೀ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇವಾಗ ಕಾಫಿ ಕುಡಿದು ಏನಾದರೂ ತರಕಾರಿ ತೊಗೊಂಬಂದಿನಿ, ಏನು ತೊಗೊಂಬಂದಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ. ಏನಾದರೂ ಮನೇಲಿ ಮಾಡಿ ಸ್ವಲ್ಪ ರೆಸ್ಟ್ ತೊಗೋಬೇಕು, ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ. 5 ಗಂಟೆಗೆಲ್ಲ 4:45 ಎದ್ದಿರೋಂಥದ್ದು. 4:45 ಎದ್ದು 8-8:15 ಅಷ್ಟೊತ್ತಿಗೆ ಇಷ್ಟೆಲ್ಲ ಆಗಿದೆ. ಎಷ್ಟಾಗಿದೆ ಟೈಮು? 8:54 ಬಂದು ಟೈಮ್ ಬಂದು 8:54. ಇವಾಗ ಫಸ್ಟ್ ಕಾಫಿ ಕುಡಿದು ಏನಾದರೂ ಅಡುಗೆ ಮಾಡುವ ಆದರೆ ತುಮಕೂರಿಗೆ ಹೋಗೋಕ್ಕಾಗೋದಿಲ್ಲ, ಅಂದರೆ ಆಗಲ್ಲ. ನಾಳೆ ಆದರೆ ಯಾವುದು ಅಂತ ಕೆಲಸ ಇರೋದಿಲ್ಲ, ನಾಳೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಟ್ರೈ ಮಾಡೋದೆಲ್ಲ ಹೋಗಲೇಬೇಕು. ಐ ಮಸ್ಟ್ ಆ್ಯಂಡ್ ಶುಡ್ ಗೋ ಟು ದ ತುಮಕೂರು. ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ಕೋಬೇಕು ಅಂತಲೇ ಇದ್ದಿದ್ದಂಥದ್ದು, ಬಟ್ ಅದು ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು 30 ನಿಮಿಷದವರೆಗೂ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಾನು ಏನು ತರಕಾರಿ ತೊಗೊಂಬಂದೆ, ಹಾಗೆ ಇವತ್ತಿನ ಒಂದು ದಿನದಲ್ಲಿ ಯಾವ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮನೆಯಲ್ಲೂ ಕೂಡ ನಮಗೂ ಕೂಡ ಆಗುತ್ತೆ ಆ ಒಂದು ರೆಸಿಪಿ ಅಥವಾ ತಿಂಡಿ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಒಂದು ರೆಸಿಪಿ ಮಾಡಿದ್ದೆ. ಅದನ್ನು ಕೂಡ ಶೇರ್ ಮಾಡ್ಕೋಬೇಕು ಈ ಒಂದು ವಿಡಿಯೋದಲ್ಲಿ ಅಂತಲೇ ಶೂಟ್ ಮಾಡ್ಕೊಂಡಿದ್ದಂಥದ್ದು, ಬಟ್ ಅದು ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಮುಂದಿನ ಒಂದು ಬ್ಲಾಗಲ್ಲಿ ನಾನು ಏನು ರೆಸಿಪಿ ಮಾಡಿದೆ, ಮಾರ್ಕೆಟಿಂದ ಏನು ತೊಗೊಂಬಂದೆ, ಸ್ಪೆಷಲ್ ಏನಿತ್ತು ನಮ್ಮ ಮನೇಲಿ ಈ ರೆಸಿಪಿ ಅಥವಾ ಏನೊಂದು ಅಡುಗೆ ಮಾಡಿದ್ದೆ ಅನ್ನೋದು ಕೂಡ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಇದು ತುಂಬಾ ಲೆಂತಿ ಆಗೋ ಕಾರಣ ನಾನು ಹಾಕ್ತಾ ಇಲ್ಲ. ಇವಾಗ ದೇವಸ್ಥಾನದಿಂದ ಬಂದ ನಂತರ ಇಲ್ಲಿ ಬಿಸಿ ಬಿಸಿ ಕಾಫಿ ಮಾಡೋಣ ಅಂತೇಳಿ, ಎಷ್ಟೇ ಬಿಸಿಲಿರಲಿ, ಎಷ್ಟೇ ಚಳಿ, ಮಳೆ, ಗಾಳಿ ಏನೇ ಇದು, ಕಾಫಿ ಅಂತೂ ಮಸ್ಟ್ ಆ್ಯಂಡ್ ಶುಡ್ ನಾವು ಮನೇಲಿ ಡೈಲಿ ಎವ್ರಿ ಟೈಮ್ ಇರಲೇಬೇಕು. ಅದರಲ್ಲೂ 2 ಟೈಮ್ ಅಂತೂ ಇರಲೇಬೇಕು. ಎವ್ರಿ ಟೈಮ್ ಅಂದರೆ 2 ಟೈಮ್ಸ್ ಅಂತೂ ಇರಲೇಬೇಕು. ಮ್ಯಾಕ್ಸಿಮಮ್ ಅಂದರೆ 3 4 ಆಗ್ಬೋದು, 5 ಆಗ್ಬೋದು. ಮಿನಿಮಮ್ ಅಂತೂ 2 ಟೈಮ್ಸ್ ಇದ್ದೇ ಇರುತ್ತೆ. ಆದರೆ ಏನೇ ಸೆಕೆ ಇದೆ ಅಂತಂದರೆ ಜ್ಯೂಸೇ ವಾಟರ್ನೇ ಕುಡ್ಕೊಂಡಿರೋದಕ್ಕಾಗಲ್ಲ, ಕೋಲ್ಡು ವಾಟರ್ನೇ ಆಗೋದಿಲ್ಲ. ಕಾಫಿ ಅಂತೂ ಇರಲೇಬೇಕು. ಬಟ್ ಸದ್ಯ ನನ್ನ ಲಕ್ಕೀಲಿ ನನಗೆ ಇವಾಗ 8 ದಿನ 10 ದಿನ ಆದರೂ ಕೂಡ ನಾನು ಯೂಸ್ ಮಾಡೋಂಥ ಸನ್ರೈಸ್ ನೆಸ್ಕೆಫೆ ಸನ್ರೈಸ್ ತುಂಬ ಚೆನ್ನಾಗಿರುತ್ತೆ. ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ಈ ಸಲ ಒಂದು 10 ಡೇಸ್ ಆಗಿದೆ ನಾನು ತಲೆಗೆ ಎಣ್ಣೆನೇ ಹಚ್ಚಿಲ್ಲ, ಆದರೂ ಕೂಡ ತಲೆನೋವೇ ಬಂದಿಲ್ಲ. ಅದು ನನ್ನ ಲಕ್ ಅನ್ಕೋಬೋದು. ತಲೆ ಸ್ನಾನ ಮಾಡಿ 2 ರಿಂದ 3 ದಿನ ಆಗೋಕ್ಕಿಲ್ಲ. ತಲೆಗೆ ಎಣ್ಣೆ ಹಾಕದೆ ಹೋದರೆ, ತಲೆಗೆ ಎಣ್ಣೆ ಅಪ್ಲೈ ಮಾಡದೆ ಹೋದರೆ ಕೊಬ್ಬರಿ ಎಣ್ಣೆ, ನನಗೆ ತಲೆನೋವು ಸ್ಟಾರ್ಟ್ ಆಗ್ತಾಯಿತ್ತು. ಈ ಸಲ ಹೇಳಬೇಕು ಅಂದರೆ 10 ಡೇಸ್ ಮೇಲಾಗೋಯ್ತು, ತಲೆಗೆ ಎಣ್ಣೆ ಅಂತಲೂ ಹಾಕಿಲ್ಲ, ತಲೆನೋವೇ ಬಂದಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಣ್ಣೆ ಹಚ್ಚಿರೂ ತಲೆನೋವು ಇರ್ತಾಯಿತ್ತು, ಎವ್ರಿ ಟೈಮ್ ತಲೆನೋವು ಇರ್ತಾಯಿತ್ತು. ಏನಕ್ಕೆ ಅಂತಂದರೆ ನಾನು ಯಾವಾಗಲೂ ಟೀ ಕುಡಿತಾ ಇದ್ದೆ. ಟೀ ಯಾವಾಗ ಬಿಟ್ಟನ ಅವಾಗಿಂದ ನಾನು ಆರಾಮಾದೆ ಅಂತಲೇ ಹೇಳ್ಬೋದು. ಕಾಫಿ ರೆಡಿ ಆಯಿತು. ಬೇಗ ಕಾಫಿ ಕುಡಿದು ಏನಾದರೂ ಪಾಲಕ್ ತೊಗೊಂಬಂದಿದ್ದೀನಿ. ಪಾಲಕ್ ತುಂಬ ಚೀಪಾಗಿ ಸಿಕ್ತು. ಪಾಲಕ್ಕಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ, ಮಾಡಿದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ಅದಕ್ಕೆ ಗೋಡಂಬಿ ಇದ್ದರೆ ಚೆನ್ನಾಗಿತ್ತು ಅಂತ ನನಗೆ ಪರ್ಸ್ನಲಾಗಿ ಅನಿಸುತ್ತೆ. ಗೋಡಂಬಿ ಹಾಕಿ ಮಾಡೋದು ನಂಗೆ ಅಷ್ಟಾಗಿ ಜಾಸ್ತಿ ನೋಡಿಲ್ಲ. ಮೋಸ್ಟ್ಲಿ ಪಾಲಕ್ ಪನ್ನೀರ್ಗೆ ಹಾಕ್ಬೋದು, ಬಟ್ ಆದರೆ ಒಗ್ಗರಣೆಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಗೋಡಂಬಿಲ್ಲ ಈ ಸಲ ರೇಷನ್ ತೊಗೊಂಬಂದಿಲ್ಲ, ತೊಗೊಂಬರಬೇಕು. ತುಂಬ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಲ್ವಾ. ನಾವು ಚೆನ್ನಾಗಿ ಕಾಫಿ ಕುಡಿತೀವಿ, ಚೆನ್ನಾಗಿ ಮಾಡಿ ಅಂತಂದರೆ ಒಂದು ಒಳ್ಳೆ ಕಾಫಿ ಕುಡಿತೀವಪ್ಪ, ಚೆನ್ನಾಗಿರೋಂಥದ್ದು, ಬ್ಯೂಟಿಫುಲ್ ಆಗಿ ಟೇಸ್ಟಿಯಾಗಿ ಫುಲ್ ಆಗಿರೋಂಥದ್ದು, ತುಂಬಾ ಕಿಕ್ಕೊಡೋ ಅಂಥ ಕಾಫಿ ಕುಡಿತೀವಿ ಅಂತಂದರೆ ಅರ್ಧ ಲೀಟ್ರಲ್ಲಿ ಇಬ್ಬರು 2 ಸಲ ಮಾಡ್ಬೋದು ಫ್ರೆಂಡ್ಸ್. 2 ಸಲ ಮಾಡ್ಬೋದು ಅಷ್ಟೇ. 2 ಸಲ ಮಾಡಿ ಸ್ವಲ್ಪ ಹಾಲು ಮಿಕ್ಕಿದ್ದಾವೆ ಚೆನ್ನಾಗಿ ಕುಡಿದು. ನಾನು ನನ್ನ ಮಗಳು ಹಾಗೆ ನೆನ್ನೆ ಒಂದು ಸಲ ಮಾಡಿದ್ದೆ ಅರ್ಧ ಲೀಟ್ರಲ್ಲಿ, ಈಗ ಒಂದು ಸಲ ಮಾಡಿದ್ರೆ ಹಾಲು ಫುಲ್ ಖಾಲಿ. ಸೂಪರ್ ಟೇಸ್ಟ್. ಕಾಫಿ ಆಯಿತು. ಯಾಕೆ ಬ್ಲಿಂಕ್ ಆಗುತ್ತೆ? ಬಾಯ್. ಜೀವನ ಬಂತು ನಿಮ್ಮ ಚೂರಿಡಿವ
ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಒಂದು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡಿದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ಒಂದು ಮಿಸ್ಟೇಕ್ ಆಗಿದೆ. ಏನು ಅಂತಂದರೆ ನನಗೆ ಬಾಳೆಹಣ್ಣಿನ ಒಂದು ರೆಸಿಪಿ ಏನಾದರೂ ಮಾಡಿ ದೇವರಿಗೆ ಕಾಯಿ ತುರಿ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಮಾಡಿ ದೇವರಿಗೆ ಎಡೆ ಹಾಕಬೇಕು ಅನ್ನೋದಿತ್ತು. ಬಟ್ ಆದರೆ ಇದೇ ನನಗೆ ಹೆವಿ ಅನಿಸ್ಬಿಡ್ತು. ಈ ಒಂದು ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಅಟ್ಲೀಸ್ಟ್ ಒಂದು ಚಿಕ್ಕದಾದ ಒಂದು ನೈವೇದ್ಯ ಇಡಲಿಲ್ಲ ಅನ್ನೋದು ನನಗೆ ಮನಸ್ಸಿಗೆ ತುಂಬಾ ಬೇಜಾರ ಆಗಿದ್ದಂಥದ್ದು. ಖಂಡಿತ ಮುಂದಿನ ಒಂದು ದಿನಗಳಲ್ಲಿ ಮುಂದಿನ ಫ್ಯೂಚರ್ಗಳಲ್ಲಿ ನಾನು ಕೂಡ ದೇವರಿಗೆ ಪ್ರತಿ ಶುಕ್ರವಾರ ಏನಾದರೂ ನೈವೇದ್ಯ ಇಡೋದನ್ನು ಅಭ್ಯಾಸ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ಒಂದು ರೆಸಿಪಿ ತೋರಿಸಿಲ್ಲ, ಕಾರಣ ಲೆಂತಿ ಆಗುತ್ತೆ ಅಂತ. ನೆಕ್ಸ್ಟ್ ಮುಂದಿನ ಒಂದು ವ್ಲಾಗಲ್ಲಿ ಇವತ್ತು ಮಾಡಿದಂಥ ಒಂದು ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೀನಿ. ಖಂಡಿತ ಅದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮಗಳ ಒಂದು ಚಾನಲ್ ಇದೆ, ಅದು ಬಂದು ರಶ್ಮಿ ಕರೆಯಪ್ಪ ಅಂತ, ಅವ್ಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ವಿಡಿಯೋ ಇಷ್ಟನೇ ಫ್ರೆಂಡ್ಸ್. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.